ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳಲು ಸ್ನಾನ ಮಾಡುವುದೇ ಮತ್ತೊಮ್ಮೆ ಸ್ನಾನ ಮಾಡಿ ಅದರ ಜೊತೆಗೆ ಪರಿಮಳ ಹೆಚ್ಚಾಗಿ ಗಮ್ಯನಿಸುವ ಹಾಗೆ ಗಮ್ಮೆನ್ನುವುದಲ್ಲ ಗಮ್ಮೆನ್ನುವ ಹಾಗೆ ಪರಿಮಳ ದ್ರವ್ಯಗಳನ್ನು ವಿಶೇಷವಾಗಿ ಮುಗಿಸಿಕೊಂಡು ಬಂದೆ ನಾನು ಬಂದದ್ದು ಸ್ವಾಮಿ ಅದಕ್ಕಿದ್ದವರಿಗೆಲ್ಲ ಬರಲಿಕ್ಕುವಂತಹ ಆಸೆ ನಮ್ಮ ಅದಲ್ಲ ಹಾಗೆ
ಯಾಕಂದ್ರೆ ಸಮಯ ಆಗ್ತದಾ?
ಹಳುತ್ತಿದ್ದಷ್ಟು ಹೊಳಪಳಿಕೆ ನಾವು ಯಾರು ಹೇಳ್ತೀವಿ ಕೇಳಿದ್ರೆ ಆ ಮುಖದ ಹೊಳಪು ಹಾಳಾಗಲಿಕ್ಕೆ ಇಲ್ಲ ನಾವು ಯಾವಾಗಲೂ ನೋಡ್ತೇವೆ ನಾನು ಕೇಳಿದ್ದೀನಿ ಅದಕ್ಕೆ ಹೆಚ್ಚು ಆಗುದೇ ಇಲ್ಲ ವರ್ಷ ಎಷ್ಟಿದ್ರು ಮುಖ್ಯ ನಿಮ್ಮ ಯೋಗ್ಯತೆ ಅಷ್ಟೇ ಇರ್ತದೆ ಆ ಕಾರಣದ ತೀರ್ಮಾನ ಗೌರವ ನಮ್ಮಂತಹ ಆಸ್ಥಾನ ನಮ್ಮಂತಹ ಮಂದಿರಕ್ಕೆ ನಾವು ಪ್ರವೇಶ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಗೌರವ ಯಾಕೆ ದೇವೇಂದ್ರನಿಗೆ ಸಂಬಂಧಪಟ್ಟ ಹೆಣ್ಣುಗಳು ಸುರೇಶ್ ಇವರ ಮಾಲಿನಿಯರು ಹಾಗಾದ್ರೆ ನಮ್ಮ ಮನೆಯಾದಂತಹ ದೇವೇಂದ್ರನ ಕಡೆಯಿಂದ ಬಂದಂತಹ ಆದ್ದರಿಂದ ನಿಮಗೆ ಮತ್ತೊಂದು ಗೌರವ ಆ ಮಾತ್ರವೇ ನಿಮ್ಮನ್ನು ಕಂಡು ನನಗೆ ಸಂತೋಷ ಮಾತ್ರವಲ್ಲ ನನಗೂ ನಿಮ್ಮನ್ನು ಕಾಡಬೇಕು ಹೌದಾ ಹೌದಾ ನಿಮ್ಮನ್ನು ಹತ್ತಿರದಿಂದ ಮಾತಾಡಿಸಬೇಕು ಅದಕ್ಕೆ ಕಡಿಮೆ ನಿಮ್ಮ ಜೊತೆಗೆ ಬೆಳೆಯಬೇಕೆನ್ನುವಂತಹ ಮನಸ್ಸು ಮೂಡಿಕೊಂಡ ಬಹುತೇಕ ಆನಂದ ಬಯಕೆ ನಮ್ಮ ಅಯ್ಯನಾದಂತಹ ದೇವೇಂದ್ರ ಅರಿತ ಕಾರಣಕ್ಕೋಸ್ಕರವಾಗಿ ಅವನೇ ಇಲ್ಲಿಯವರೆಗಾಗಿ ನಿಮ್ಮನ್ನು ಕಳಿಸಿಕೊಟ್ಟನೋ ಆಗ ಆನುಕೂಲ್ಯವೇ ಆಗಿದೆ ಹಾಗಾದರೆ ಮಮತೆಯಿಂದಲಾಗಿ ಇಲ್ಲಿಯವರೆಗಾಗಿ ಬಂದಿರಿ ಅಂತಾಗಿ ನಿಮ್ಮ ಹೃದಯ ವೈಶಾಖ ಕುಣಿದದ ಹೊತ್ತಿನಲ್ಲಿ ನಿಮ್ಮನ್ನು ಅಭಿನಂದಿಸಬೇಕು ಅಂತ ನನಗೆ ಅನಿಸಿತು ಹೌದದು ಈಗ ಯಾಕಂತ ಹೇಳಿದ್ರೆ ಕಲೆಯನ್ನು ಬೆಳೆಯುವಂಥದ್ದು ಕಲಾವಿದನೊಬ್ಬ ಬೆಳೆಯುವಂಥದ್ದು ಹೇಗೆ ಸಜ್ಜನರಾದಂತಹ ಪ್ರೇಕ್ಷಕರು ಅದರಿಂದಾಗಿ ತಿಳುವಳಿಕೆ ಉಳ್ಳಂತಹ ಜ್ಞಾನಿಗಳು ಪ್ರೇಕ್ಷಕರು ನಿಜವಾದ ಪ್ರತಿಭಾ ಸಂಪನ್ನತೆಯನ್ನು ಬೆಳೆವನ್ನು ಹೊಗಳಬೇಕು ಅಲ್ಲ ಪ್ರೋತ್ಸಾಹಿಸಬೇಕು ಅವನು ಅವನಿಗೊಂದು ಆತ್ಮವಿಶ್ವಾಸ ಬೆಳೆಯುತ್ತಾರೆ ತನ್ಮೂಲಕವಾಗಿ ನಾವು ಗಟ್ಟಿಯಾಗಿ ಕಾಲು ಸಾಧ್ಯವಿಲ್ಲ ಹೌದಾ ಕಲಾವಿದನನ್ನು ಪ್ರೋತ್ಸಾಹಿಸಿ ಕಲಾವಿದನನ್ನು ಉಳಿಸಿದಿರಲ್ಲ ಕಲೆ ಎನ್ನುವಂಥದ್ದು ಬೆಳೆಯುವುದು ಬರೀ ಕಲೆ ಬೆಳೆಸಿ ಕಲೆ ಉಳಿಸಲು ಹೇಳಲಾಗುವುದಿಲ್ಲ ಕಲಾವಿದನನ್ನು ಹಾಗಾಗಿ ಪ್ರತಿಭಾ ಸಂಪನ್ನತೆಯುಳ್ಳಂತಹ ಅಪ್ರತಿಭರಾದಂತಹ ಕಲಾವಿದರಾದಂತಹ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಅಭಿವಾದನೆ ಅಯ್ಯೋ ನೀವು ನಿಂತುಕೊಂಡೇ ಮಾತಾಡ್ತಿದ್ದೀರಲ್ಲ ಅಮ್ಮ 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 ಮನೆ ಮಗನನ್ನು ಕಾಣಲಿಕ್ಕೆ ಬಂದಂತಹ ತಾಯಿಯಂತೆ ನೀವು ನನ್ನ ಬಳಿ ಬಂದಿದ್ದೀರಿ ಇದೋ ನಿಮ್ಮ ಮಡಿಲಿಗೆ ಮಗುವಾಗಿ ಬರುವಂತೆ ಚಂದ್ರವಂಶೀಯನಾದಂತಹ ನಾನು ಇದೋ ನಿಮ್ಮ ಪಾದ ನಡೆಸ್ತಾ ಇದ್ದೇನೆ ತಾಯಿ ಹೃದಯದಿಂದ ಈ ಮಗನ ಮೇಲೆ ಒಂದು ಆಶೀರ್ವಾದ ಮಾಡಿ ಆಶೀರ್ವಾದ ನನ್ನ ಅಮ್ಮ ಹಾಗಾದ್ರೆ ಅಮ್ಮ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮುಂದೆ ಬೇಡ ಒಪ್ಪದೇ ಇದ್ದಾದ್ರೆ ಹಿರಿಯ ಏನಾಯ್ತು ನರನಿ
ಹಾಗಾಗಿ ಹುಳಿ ಚುಚ್ಚುವುದು, ಹಾಗಾಗಿ ಚುಚ್ಚುತ್ತಿರುವಂತಹ ಅವನ ಆ ಬಾಣದ ನೋವು ಕಡಿಮೆ ಆಗಬೇಕು ಅಂತ ನೀವು ಒದಗಿ ಬರಬೇಕು ಅಂತ ಎಂತಹ ಬಯಕೆಯನ್ನು ತಾವು ಮುಂದಿಡಿಸ್ತಾ ಇದ್ದೀರೋ ಅಯ್ಯಯ್ಯೋ. ಸಾಮಾನ್ಯ ಹೆಣ್ಣುಗಳು ಗಂಡಿಗೆ ತೋರುವುದು ಅಥವಾ ರೂಪವತಿಯಾದಂತಹ ಹೆಣ್ಣಿಗೆ ಗಂಡು ಮರುಳಾಗುವುದು ಪ್ರಕೃತಿ ಸಹಜವಾದಂತಹ ವ್ಯಾಪಾರ. ಅಂತಿರುವಾಗ ಚೆಲುವಿಗೆ ತಾವು ಮೈಯೆತ್ತಿಕೊಂಡು ಬಂದಂತೆ ನಿಮ್ಮನ್ನು ಕಂಡಾಗ ಯಾವುದೇ ಒಬ್ಬ ಪುರುಷನಾಗಿರಲಿ ಅವನ ಮನಸ್ಸು ಸಹಜವೇ ಹೌದು. ತನ್ನಲ್ಲಿರುವಂತಹ ಪುಣ್ಯವನ್ನೇ ಪಣ್ಯವಾಗಿಸಿಕೊಂಡು ಬಂದಿರುವಂತಹ ಅನೇಕ ಜನ ಪುಣ್ಯ ಜನರನ್ನು ಈ ನಾಗಲೋಕವನ್ನು ಸೇರಿರುವಂತಹ ರಾಜಋಷಿಗಳು ರಾಜಾದಿರಾಜರು ಬೇಕಾದ ಹಾಗೆ ಸುಖೋಪಭೋಗಗಳನ್ನು ಕೊಟ್ಟು ಸಂತೈಸುವಂತಹ ಮಹಾ ವ್ಯಕ್ತಿತ್ವ ಅಂತಹ ನೀವು ನನ್ನನ್ನು ಬಯಸಿ ಬಂದಿದ್ದೀರಿ. ಅಯ್ಯೋ, ನೀವು ಯಾರಿಗೊಂದು ಎಚ್ಚರ ನನಗಿಲ್ಲದೇ ಇರುವಂತೆ ಹೇಳಿ ಯಾಕಾಗಿ ನಾವು ನಿಮ್ಮನ್ನು ಮತ್ತೆ ಮತ್ತೆ ನೋಡುತ್ತಾ ಇದ್ದೇವೆ. ಅಬ್ಬಾ, ನಿಮ್ಮ ವ್ಯಕ್ತಿತ್ವ ನಾನು ಅದೇ ಹೇಳಿದ್ರಲ್ಲ, ಬಹಳ ಹಿಂದೆ ನಾನು ಕೇಳಿದವರು ಇರುವ ಹಾಗೆ ಎಂತಹ ಪ್ರತಿಭಾ ಸಂಪನ್ನತೆಯನ್ನು ನಾವು ಒಂದು ಕಾಲದಲ್ಲಿ ಬೆಳೆದವರು. ನಮ್ಮ ವಂಶದ ಹಿರಿಯರಾಗಿರುವಂತಹ ಪೂರ್ವವಾಗಿರುವಂತಹ ಒಬ್ಬ ಚಕ್ರವರ್ತಿ ಒಂದು ಈ ಪ್ರಪಂಚದಲ್ಲಿ ಪ್ರೇಮ ಪ್ರಪಂಚಕ್ಕೆ ನಿಜವಾದಂತಹ ಆದರ್ಶನೇ ಯಾರು ಕೇಳಿದ್ರೆ ಊರ್ವಶಿ ವಿಕ್ರಮೋರ್ವಶಿಯರು. ಹೌದಲ್ಲ? ಹಾಗಾದರೆ ನೀವು ಅವರ ಜೊತೆಯಲ್ಲಿ ಕೈಗೊಂಡಂತಹ ಪ್ರೇಮದ ದಿನಗಳನ್ನು ಅದೇ ಅಂಥವರ ಜೊತೆ ಕೂಡಿದ ಪರಿಣಾಮವಾಗಿ ಹುಟ್ಟಿಕೊಂಡಿದ್ದಾರೆ ನಮ್ಮ ವಂಶದ ಹಿರಿಯ ಪುರುಷರು. ಹಾಗಾದರೆ ಯೋಚನೆಯನ್ನು ಮಾಡಿ ಗುರುರವನಿಂದನಾಗಿ ಮಾಡಿ ಹಾವಳಿತ ಕೋಶ ಹಾಗೆ ಹೀಗೆ ಮುಂದುವರಿದು ಬಂದ ತಾವಾದರೂ ಅವರಿಂದ ಹೊರಟು ಬರುವ ಕಾಲಕ್ಕೆ ವಿಚಲಿತನಾದ ನೀವು ನಿಬಂಧನೆ ಇಟ್ಟುಕೊಂಡೇ ಆಡಿದರು. ನಿಮ್ಮ ಪ್ರಿಯತೆಯ ಪ್ರಾಪ್ತವಾದ ಎರಡು ಮೇಕೆಯ ಮನೆಗಳನ್ನು ಯಾರು ಅಪಹರಿಸಕೂಡದು. ವಿವಸ್ತ್ರ ಸ್ಥಿತಿಯಲ್ಲಿ ನಾವು ಕಾಣಬಹುದು. ಅಂತಹ ಹೊತ್ತಿನಲ್ಲಿ ನಮ್ಮ ಸಂಬಂಧವು ಕಡಿಯಲ್ಪಡುತ್ತದೆ ಎನ್ನುವಂತಹ ಶಾಸನಬದ್ಧವಾದಂತಹ ರೀತಿಯ ದಾಂಪತ್ಯವನ್ನು ನಡೆಸಿಕೊಂಡು ಬಂದಿದೆ. ಆದರೆ ಅಂತಹ ಪ್ರತಿರೋಧಗಳು ಕಾಣಿಸಿಕೊಂಡಂತಹ ಹೊತ್ತಿನಲ್ಲಿ ಅವನಿಂದ ತಾವು ಹೊರಟು ಮತ್ತೆ ಈ ದೇವಲೋಕಕ್ಕೆ ಬಂದಿದೆ. ಆದರೆ ನಿಮ್ಮಂತಹ ಉದಾಹರಣೆ ಎಷ್ಟು ದೊಡ್ಡದು. ನಿಮ್ಮನ್ನು ಹುಡುಗಿಕೊಂಡು ಬಂದದಂತೆ ಈ ಪ್ರಪಂಚದವರೆಗಾಗಿ ಆಗುವುದು. ಆದರೆ ನೀವೇನು ಮಾಡಿದ್ರು ತ್ರೇತಾಗ್ನಿಯನ್ನೇ ಅವನ ಕೈಯಲ್ಲಿ ಪಡೆಯುವುದರ ಮೂಲಕವಾಗಿ ಪ್ರಪಂಚಕ್ಕೆ ಎಷ್ಟು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದೀರಿ. ಆಹೋನಿಯ ಗ್ರಾಹತ್ಯ ದಕ್ಷಿಣಾಗ್ನಿಯ ಒಂದು 3 ಅಗ್ನಿಗಳನ್ನು ಪ್ರಪಂಚ ಮುಖಕ್ಕೆ ನಮ್ಮ ಚಂದ್ರವಂಶಿಯನ್ನು ತಂದದ್ದು ಹೌದಾಗಿದೆ. ಅದನ್ನು ಕಳಿಸಿಕೊಡುವಲ್ಲಿ ನಿಮ್ಮ ಯೋಗ್ಯತೆ ಎಷ್ಟು ದೊಡ್ಡದು ತಾಯಿ. ಹಾಗಾದರೆ ಪ್ರತಿಯೊಬ್ಬರು ಆರಾಧಿಸಬೇಕಾದಂತಹ ಅಗ್ನಿತ್ರಯಗಳನ್ನು ಪ್ರಪಂಚ ಮುಖಕ್ಕೆ ಕಾಣಿಸಿಕೊಡುವಲ್ಲಿ ನಿಮ್ಮ ವ್ಯಕ್ತಿತ್ವ ಎಷ್ಟು ದೊಡ್ಡದು. ಲೋಕಕ್ಕೆ ಕಾಣಿಕೆ ಕೊಟ್ಟಿದ್ದೀರಿ, ನಮ್ಮ ವಂಶಕ್ಕೆ ಕಾಣಿಕೆ ಕೊಟ್ಟಿದ್ದೀರಿ, ನಮ್ಮ ವಂಶದ ಹಿರಿಯರಿಗೆ ತಾವು ಪತಿಯಾಗಿದ್ದೀರಿ, ನಮ್ಮ ವಂಶವನ್ನು ಬೆಳೆಸಿದ್ದೀರಿದ್ದಾರೆ. ಅದೇ ವಂಶದಲ್ಲಿ ಹುಟ್ಟಿ ಬಂದಿರುವಂತ ನಾನು ನಿಮ್ಮನ್ನು ಜೊತೆಗೂಡಿದೆ ಅಂತಾದರೆ ನಾನು ಪಾಪಿಷ್ಠನಾಗುವುದಿಲ್ಲ ಹೇಳಿ, ಪಾಪ ಕಲನಕ್ಕೆ ಮನ ಮಾಡಿದ ಹಾಗಾಗುವುದಿಲ್ಲ ಹೇಳಿ. ಹಾಗಾದ್ರೆ ಎಷ್ಟು ತಲೆಮಾರುಗಳೇ ನಡೆದುಕೊಂಡು ಬಂದಿದ್ದರೂ ಕೂಡ ಆ ತಲೆಮಾರಿನ ಹಿರಿಯರಾದಂತಹ ನಿಮ್ಮನ್ನು ಅದೇ ಮಾತೃಸ್ಥಾನದಲ್ಲಿ ನಾನು ಗೌರವಿಸಬೇಕು. ಆ ಕಾರಣಕ್ಕಾಗಿ ಆಗಿದೆ ತರಳ ಸ್ಥಾನದಲ್ಲಿರುವಂತಹ ತಾಯಿಯಂತಿರುವಂತಹ ನಿಮ್ಮನ್ನು ಬೆರೆತೇ ಬರಿದೇ ನರಕಕ್ಕೆ ನಾವು ಹೋದ ಹಾಗಾಗಬೇಕು. ಆದ್ದರಿಂದ ನಾವು ನಿಮ್ಮನ್ನು ತಾಯಿಯಿಂದ ಗೌರವಿಸಬೇಕು.
ನಿಮ್ಮ ವಂಶದ ಹಿರಿಯರಿಗೆ ನಾನು ತಂದೆಯಾಗಿದ್ದೇನೆ ಎಂಬ ಕಾರಣಕ್ಕಾಗಿ ನನ್ನ ಮೇಲೆ ಗೌರವ ಭಾವ ನಿನಗೆ. ಹೌದಾ? ಅದರ ಜೊತೆಗೆ ಧರ್ಮವ, ಅಧರ್ಮವ, ಪುಣ್ಯವ, ಪಾಪವ ಹೀಗೆ ನಿನ್ನನ್ನು ಮಾನಿಸಬೇಕು ಪ್ರಾರಂಭಿಸಿದ್ದು. ಹೌದು. ಆದ್ರೆ ಇಷ್ಟು ಎತ್ತರಕ್ಕೆ ಬಂದು ನಾನು ಪಾಪಕ್ಕೂ ಇಷ್ಟವಾದಂಥ ಕೆಲಸವನ್ನು ಮಾಡುವುದಾದರೆ ತಾಯಿಯಾದರೂ ಮತ್ತೆ ಅಷ್ಟು ಕೆಟ್ಟದ್ದು ಮಾಡ್ತಾನಂತಾದ ಉಪಯೋಗ ಹಾಗೆ ಯೋಚಿಸುವುದು ನಾನು. ಯಾಕೆ ನಿಮ್ಮ ವಂಶಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದೇನೆ. ಅಲ್ಲ, ಲೋಕಕ್ಕೆ ಅದನ್ನು ಕೊಡುಗೆಯನ್ನು ಕೊಟ್ಟಿದ್ದೇನೆ. ಹುಡುಗಿ ವಿಶೇಷವಾದದ್ದನ್ನ ಸಾಮರ್ಥ್ಯಯುತ ಯಾವ ಸ್ಥಾನವನ್ನು ಕೊಡಬಹುದು ಅವರಲ್ಲಿದ್ದರೆ ಅದನ್ನ ಅಂತ ಕೊಡುಗೆಯನ್ನು ಕೊಟ್ಟವರು ವಿಶೇಷ ವ್ಯಕ್ತಿಗಳಾಗಬೇಕು. ಕೊಟ್ಟರೂ ಸಹಿತವಾಗಿ ನಾವಿದು ಯಾಕೆ ಯೋಚಿಸಬೇಕು. ಗಣಿತ ನನಗೆ ದೇವಲೋಕದಲ್ಲಿಂದ ಚೆನ್ನಾಗಿ ಗಣಿತಲ್ಲಿದೆ. ಇದು ಭೂಲೋಕದಲ್ಲೂ ಸಹಿತವಾಗ ಗಣಿತ ಇದ್ದಾರೆ. ಆ ಪ್ರದೇಶದಲ್ಲಿ ವಿಶೇಷವಾದಂತಹ ಒಂದು ಧರ್ಮ ಏನದು ಸಂಘಬದ್ಧಾಗಿ ನಿರ್ದಿಷ್ಟವಾದಂತಹ ಕ್ರಯವನ್ನು ಕೊಟ್ಟು ಅವಳನ್ನು ಅನುಭವಿಸ್ತಾಳೆ, ಅವನು ಸಂತೋಷಪಡಿಸ್ತಾಳೆ. ಆಚೆಯ ಬಾಗಿಲಿಂದ ಮಾತಬಾರದು. ಮೊದಲು ನಿರ್ದಿಷ್ಟಪಡಿಸಿದಂತಹ ಕ್ರಯವನ್ನು ಕೊಡ್ತಾಳೆ, ಅವಳನ್ನು ಸಂತೈಸಬೇಕಾದವರು ಹಾಗೆ ತಂದೆ ಮಗ ಇಬ್ಬರ ಸಂತೋಷವನ್ನು ಹಂಚಿಕೊಂಡಂತಹ ಆ ವೇಶ್ಯೆ, ಆ ಗಳಿಕೆಗೆ ಲೋಕವಂತೆ ದೋಷವಂತೆ ಅವಳಿಗೆ ಹಣದ ಜೊತೆಗೆ ಮಾತ್ರ ಸಂಬಂಧವೇ ಹೊರತು ವ್ಯಕ್ತಿಗಳ ಜೊತೆಗೆ ಸಂಬಂಧ ಇಲ್ಲ. ಹಾಗೆ ಅನುಭವಿಸಿದಂತಹ ತಂದೆಗೂ ಮಗನಿಗೂ ಸಹಿತವಾಗಿ ಅಲ್ಲಿ ತಾಯಿ ಮಕ್ಕಳಿರುವಂತಹ ತಂದೆಯಲ್ಲಿರುವಂತಹ ಸಂಬಂಧಗಳಿಲ್ಲ. ಹಾಗಾಗಿ ನಮ್ಮ ಇಲ್ಲಿ ಆ ಯಾವುದು ನಿನ್ನ ಅಪ್ಪನಿಗೆ ಅಲ್ಲ, ನಿನ್ನ ಕುಲದ ಹಿರಿಯರಿಗೆ ನಾನು ಸರಿಯಾಗಿದ್ದೇನೆ ಎಂಬ ಕಾರಣಕ್ಕಾಗಿ ಈಗ ವಿಶ್ವಾಮಿತ್ರ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಆ ತಪಸ್ಸನ್ನು ನಡೆಸುವುದಕ್ಕಾಗಿ ಹೋಗಿ ಅವರ ಬಗ್ಗೆ ಸಂಸಾರವನ್ನು ಮಾಡಿ ಸಂತಾನವನ್ನು ಪಡೆದು ಹಾಗೆ ಸಂತಾನ ಮುಂದುವರೆದು ಯಾವುದೋ ಆ ವಿಶ್ವಾಮಿತ್ರ ಗೋತ್ರದಲ್ಲಿ ಹೊಂದಿದಂತಹ ಪುಣ್ಯಾತ್ಮ ವಿಶೇಷವಾದ ಪುಣ್ಯ ಮಾಡಿ ಅವನು ಇಲ್ಲಿಗೆ ಬಂದರೆ ಮೇಲಿನವರಿಗೆ ಅವನನ್ನು ನಾವು ಸುಖ ಅನುಭವಿಸಬಾರದು ಅಂತ ಅಥವಾ ಮೇಲಿಗೆ ಜೊತೆಗೆ ಅವನ ಸುಖ ಅನುಭವಿಸಿದಂತ ಪಾಪ ಅಂತ ಆಗ್ತದ ಯಾವುದೋ ನನ್ನ ಮುಂದವರು ನೀನು ಅಂತ ಅದಲ್ಲದೆ ಅದು ಲೋಕ ವ್ಯತ್ಯಾಸಗಳು ಉಂಟು. ಹಾಗಿರುವಾಗ ನನ್ನನ್ನು ಕರೆಯುವುದರಲ್ಲಿ ಒಂದಿಷ್ಟು ಸಂದೇಹ ಬೇಡ ನಿನಗೆ. ಯಾಕೆ ನಿನಗೆ ಈ ರೀತಿಯಾದ ಅನುಮಾನ? ಭೂಲೋಕದ ಧರ್ಮವೇ ಹಾಗಾದ್ರೆ ನಾವು ಲೋಕಾಂತರಕ್ಕೆ ಬಂದಿದ್ದೇವೆ. ಮತ್ತೆ ಈ ಲೋಕಧರ್ಮದ ಮುಖೇನವಾಗಿ ನಾನು ಅದನ್ನು ಆಚರಿಸಬೇಕಾಗುವುದಿಲ್ಲ. ತಾಯಿ ಭೂಲೋಕದ ವೇಷೆಯೇ ಅದರಲ್ಲಿಯೂ ಬಹಳ ಕಟ್ಟುಪಾಡುಗಳನ್ನು ಇಟ್ಟುಕೊಂಡಂತ ಹೆಣ್ಣುಮಕ್ಕಳು ನಮ್ಮಲ್ಲಿದ್ದಾರೆ. ದಿನ ಒಂದಕ್ಕೆ ಯಾವುದಾದರೂ ಒಬ್ಬನಿಗೆ ಮಾತ್ರವೇ ತನ್ನ ದೇಹದ ಕೊಂಡು ಬಂದವನನ್ನು ಪತಿಯಂತೆಯೇ ಅವರ ಶುಶ್ರೂಷೆಯನ್ನು ಮಾಡಿಕೊಳ್ಳುವ ಹೆಣ್ಣು ವೇಷೆಯೊಂದಿಗೂ ನಮ್ಮಲ್ಲಿದ್ದಾರೆ. ಸ್ವತಂತ್ರವಾಗಿ ಅಭಿಮಾನವಾಗಿ ವೇಷವನ್ನು ನಡೆಸುವವರು ಒಬ್ಬರು ಅಂಥದ್ದನ್ನು ನಿರ್ದಿಷ್ಟಕ್ಕೆ ಇಟ್ಕೊಳ್ಬಹುದು. ಯಾವುದೋ ಪರಿಕಲ್ಪನೆ ಪಾಪ ಕೆಲಸ ಮಾಡುವ ಆ ನಿರ್ದಿಷ್ಟ ಇಟ್ಕೊಳ್ಳಿಕ್ಕೆ ನಾವೀಗ ದೇವೇಶನ ಈ ಕೆಳಗಿನವರು ಸರಿಯೇ. ಆದರೆ ಇಂತಹ ಮಾತು ಯಾರು ಆಡಿಸಿ
ನೀವೀಗ ಲೋಕಾಂತರದ ಸ್ವರ್ಗಧಾಮದಲ್ಲಿ ಇದ್ದರೂ ಕೂಡ ಭೂಲೋಕಕ್ಕೆ ತಾವು ಬಂದಾಗ ನೀವು ಹೆಂಡತಿಯಾಗಿದ್ದೀರಿ, ಮಗನಿಗೆ ತಾಯಿಯಾಗಿದ್ದೀರಿ, ನೀವು ದಾಂಪತ್ಯ ಜೀವನದ ಸುಖ ಅನುಭವಿಸಿದ್ದೀರಿ. ನಿಮಗೆ ದೇವಲೋಕದಲ್ಲಿ ಅಂತಹ ದಾಂಪತ್ಯ ಜೀವನದ ಸುಖವನ್ನು ಅನುಭವಿಸಲಿಕ್ಕೆ ಸಿಕ್ಕಿದ್ದಾರೆ. ಹಾಗಾದರೆ ಆ ಪುರಾಣವನ್ನು ನೀವು ಹೊಂದಿಕೊಂಡ ಜೈಲಿ ಭೂಲೋಕ ನೀವು ಅದನ್ನು ಪರಿಗಣಿಸಿರುವ ಅಂತಹ ಮಧುರಾನವನ್ನು ನಿಮಗಿಂತ ಪರಿಣಾಮವಾಗಿ ನೀವು ಕೊಟ್ಟಂತ ಕೊಡುಗೆ ಅಂತಹ ಶ್ರೇತಾಗ್ರಗಳು. ಹಾಗಾದರೆ ಅದೇ ದೇಹವನ್ನು ಹೊಂದಿಕೊಂಡು ನಾನಿಗೆ ಬಂದಾಗ ನಾನಾ ಧರ್ಮವನ್ನು ಮೀರುವಂತಿಲ್ಲ. ಶರೀರಧಾರಿಯಾಗಿ ನಾನಿಗೆ ಬಂದಾಗ ನಾನಾ ಸಂಬಂಧಗಳನ್ನು ಇಟ್ಟುಕೊಂಡೇ ವ್ಯವಹರಿಸಬೇಕಾದಂತಹ ಎಚ್ಚರ ನನಗಿದ್ದರಿಂದ ನಾನು ಆಡ್ತಾ ಇರುವುದು ಮನುಜ ಲೋಕದ ಧರ್ಮದ ರೀತಿ ಇಟ್ಟು ದೇವಲೋಕದ ಧರ್ಮವಂತಾದ ಬೇರೆ. ನಾನೀಗ ಪಂಚಮದ ಬೇಕಾದಂತಹ ಕಾರಣ ಶರೀರವನ್ನು ಸೂಕ್ಷ್ಮ ಶರೀರವನ್ನು ಹೊಂದಿಕೊಂಡು ಬಂದವನಲ್ಲ, ಭೌತಿಕ ಶರೀರವನ್ನು ಹೊಂದಿಕೊಂಡು ಬಂದಂತಹ ನಾನು ಹೇಗೆ ಧರ್ಮವನ್ನು ಮೀರಿ ವ್ಯವಹರಿಸುವುದಾಗುತ್ತದೆ?
ಅದನ್ನು ಯಾಕೆ ಇದು ಅದಕ್ಕೆ ಅವಸ್ಥೆ ಇದೆ. ಬೇರೆ ಜನ ಮಾತಾಡೋದಿಗೆ ಹಾಗಂತ ನೀವು ಹೇಳಿ ಅದನ್ನು ಬಗ್ಗೆ ಅವನಿಗೆ ಮತ್ತೆ ಇಂಗ್ಲಿಷ್ ಬಗ್ಗೆ ಈಗ ಮದುವೆಯಾಗಿ ಬ್ರಹ್ಮಚಾರಿ ಆಗಿರ್ತಾರೆ ಯಾಕೆ ಅಲ್ಲ ನೀವು ಹಾಗಿರುವಾಗ ನಿನಗೆ ಬಂದುವುದಕ್ಕೆ ಮೊದಲೆಲ್ಲ ಅದನ್ನು ಬಿಡುವ ಇಲ್ಲ ಇಲ್ಲ ಅದೇ ಬೀದವರು ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಅದಲ್ಲ ನಾಕೆ ಇನ್ನೂ ಒಂದು ಕಾಲ ಯಾವುದು ಕೆಳಗೆ ಹೋದವಾಗ ಅವ್ರು ಡೆಲ್ಲಿ ಯುಗದಲ್ಲ ಅದಕ್ಕಿಂತ ಕೆಳಗೆ ಹೋದವಾಗ ಆತಾಳ ಅವರ ಒಲಿದು ಬಂದವಳು ಬಿಡಬಾರ್ದು ತೀರ್ಥಯಾತ್ರೆ ಉಳಿದನ್ನೆಲ್ಲ ಬಿಡುವ ನಾನೀಗ ಒಲಿದು ಬಂದಿದ್ದೀನಿ ಅಂತ ಒಲಿದು ಬಂದ ಧರ್ಮಾರ್ಥದ ಅಮ್ಮನಲ್ಲಿ ಮಕ್ಕಳು ಕಾಡಬೇಕು ಹೊರತು ಮಕ್ಕಳಲ್ಲಿ ಅಮ್ಮ ಕಾಡಬೇಕು ಸರಿಯಲ್ಲ ಯಾವ ಸತ್ಯದ ಪುರುಷನಾಗಿ ಸತ್ಯ ಹರಿಶ್ಚಂದ್ರ ನಮ್ಮಪ್ಪನಾಗಿ ಮಾಡಿಸಿಕೊಟ್ಟ ಅದೇ ಚರಿತ್ರೆಗೆ ನಾವು ಮಾಡ್ತೇವೆ ಒಬ್ಬ ಚಂಡವಾದ ಮಾಡಿಕೊಳ್ಳುವಂತಹ ಸತ್ಯವಾಗಿ ಆ ವೀರವರು ಕೇಳಿದರು ನಾ ಹೇಳಿದ ಯಾವ ಕೆಲಸವನ್ನು ನೀವು ಮಾಡಬಲ್ಲಿಗೆ ಹೆತ್ತವಾಗಿರುವ ದೇವರ ದೋಷ ನನಗೆ ಬರುತ್ತೆ ಹಾಗಾದರೆ ಹೆತ್ತವಾಗಿರುವ ದೇವರು ಎಷ್ಟು ನಾವು ಅದಕ್ಕೆ ಚಂಡವನ್ನು ಹೆದರುತ್ತಾರೆ ಒಬ್ಬ ಅನಾದಿಗಳು ಅದಕ್ಕೆ ಹೆದರುತ್ತಾರೆ ಅಂತ ಆದರೆ ಅಂತಹ ಪಾಪಕ್ಕೆ ಅನುಭವ ಮಾಡಬೇಕಾಗಿ ಅಂತಹ ಒಂದು ಪಾಪಕ್ಕೆ ನೀವು ನೋಡುತ್ತೇವೆ ನನ್ನ ಮನಸ್ಸು ಒಪ್ಪುವಂಥದ್ದಲ್ಲ ನಿಮ್ಮ ಕುರಿತ ಏನಾಯ್ತು ಅಂತ ನಾನು ಆಚೆಗೆ ಹೋಗಿ ಕಾರ್ಯಕಾರಿಸಿ ಬಂದಂತದ್ದು ಹೋಗ್ಬಿಡ್ಲಿಕ್ಕೆ ನಿಮಗೂ
ಎಷ್ಟೋ ಕಾಲ ಬರೀ ಎಲೆಗಳನ್ನು ಮಾತ್ರ ತಿನ್ನುತ್ತಾರೆ. ಆ ಬಳಿಕ ಅಂತಹ ಎಲೆಗಳನ್ನು ತಿನ್ನುವುದನ್ನು ನೀರು ಕುಡಿದು ತಮ್ಮಂತೆ ಮಾತಾಡಿದರೆ ನೀರು ಕುಡಿಯುವುದು ಬಿಟ್ಟೆ ಕೇವಲ ಗಾಳಿಯನ್ನು ಮಾತ್ರ ಸೇವಿಸುತ್ತಾರೆ. ಅಷ್ಟು ದೀರ್ಘಕಾಲ ಉಪವಾಸವಿದ್ದರೂ ಪರಶಿವನ ಕೂಡ ನಾನು ಶಿವನ ಹಣೆಯನ್ನು ಶಿವ ಅದನ್ನು ಸಂತೋಷದಲ್ಲಿ ಧರಿಸಿಕೊಂಡಿದ್ದಾನೆ. ಪಾರ್ಥ ನಿಜ ಅದನ್ನು ಕಂಡು ನೀಡುತ್ತ ಶಿವದೇವರೇ ನನಗೆ ಅಂತಹ ಶಿವನು ನಮ್ಮದನ್ನು ಸುಟ್ಟ ಈಗ ಮನ್ಮಥನ ಬಾಧೆಗೊಳಗಾದಂತ ಈ ನಾ ಮಾಡಿದ ಅಪರಾಧವಾಗಿ ತಪ್ಪು ಮಾಡಿದ್ದೇನೆ ನಾನು. ಅದಕ್ಕೆ ಹೆಣ್ಣಾದವನು ಯೋಚಿಸಿದರೆ ಏನನ್ನೂ ಮಾಡುತ್ತದೆ. ಒಬ್ಬ ಗಂಡಾದವನು ಹೆಣ್ಣು ಒಪ್ಪದೇ ಇದ್ದರೆ ಖಂಡಿತ ಮಾಡ್ತಾರೆ. ಹೆಣ್ಣಾದವರಿಗೆ ಗಂಡಿನಲ್ಲಿ ಎಷ್ಟು ಮನಸ್ಸು ಮಾಡಿದ್ರು ಬಲಕ್ಕರಿಸಿದ್ದಾರೆ. ಅದನ್ನೆಲ್ಲಾದರೂ ದೇವರು ಇಂಥ ಶಕ್ತಿಯನ್ನು ಹೆಣ್ಣು ಮಾಡಿ ತೋರಿಸಿದ್ರೆ ಹೀಗೆ ಅಯ್ಯೋ ದೇವಲೋಕಕ್ಕೆ ಮಹಾ ಸಂಭ್ರಮ ಎನ್ನುವ ಹಾಗೆ ನಮಗೆ ಸ್ವಾಗತಿಸಿ ಸನ್ಮಾನಿಸಿದೆ. ಆದರೆ ಶಾಪವನ್ನೇ ಹೊಂದುವಂತ ಒಂದು ಸ್ಥಿತಿಯನ್ನು ಮಾಡಿಕೊಟ್ಟಲ್ಲ. ಸುರಪತಿಯು ನಡೆತಂದು ಸುತ ಏನಯ್ಯ ಪಾಠವು ಮಾಡಬೇಕೆಲೆ ಮಗನೇ, ಏನಯ್ಯ ಪಾಠವು ಮಾಡಬೇಕೆಲೆ ಮಗನೇ, ಮೌನವೇ ಕದುತನ್ನಾನೆ ನಾವೆನುತ ನಿನ್ನ ಮನಸ್ಸಿನ ವೇದನೆಯನ್ನು ಈ ಎಲ್ಲ ರೀತಿಯ ಪ್ರವಚನಕ್ಕೆ ಕಾರಣ ನಾನೇ. ಇದು ಹೌದು ಉದ್ದೇಶಿತವಾದ ಸಂಕಲ್ಪದೊಂದಿಗೆ ಮುಂದಾಲೋಚನೆಯಿಂದ ಮಾಡಿದಂತಹ ನಾನು ಈ ರೀತಿಯಾದಂತಹ ಪರೀಕ್ಷೆಯನ್ನು ನಿನ್ನ ಪಾಲಿಸುತ್ತೇನೆ. ನಿನ್ನ ಇಂದ್ರಿಯ ನಿಗ್ರಹ ಶಕ್ತಿ ಎನ್ನುವುದನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಪ್ರಕರಣವನ್ನು ಪರೀಕ್ಷೆ ಯಾವ ಇಂತಹ ಸಮಸ್ಯೆಗಳನ್ನು ಹೇಳಿ ಒದಗಿ ಬರುವ ಸಮಸ್ಯೆಗೆ ನಾವು ಉತ್ತರಿಸಬೇಕು. ಹಾಗಾದರೆ ಮಗು ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ
ಕಾರ್ಯಕ್ಕೆಲ್ಲ ಅಲ್ಲ, ಅವಳು ನನಗೆ ಕೊಟ್ಟದ್ದು ಶಾಪ. ಹೌದು ಮನನೊಂದಂತದ್ದು. ಹೌದು ಅದು ನಡಿಲೇಬೇಕು. ಅದು ನಿನ್ನ ಪಾಲಿಗೆ ವರವಾಗುತ್ತದೆ. ಆಗಿರುತ್ತೆ. ಹೇಗೆ ಅಂತ ಹೇಳ್ತೀಯ? ಪ್ರತ್ಯಕ್ಷ ಪರಮೇಶ್ವರನನ್ನೇ ಮೆಚ್ಚಿಸುವ ಮೂಲಕವಾಗಿ ಅವನಿಂದ ಅನುಗ್ರಹಿತನಾದವನಿಗೆ ಮೂಲಕವಾಗಿ ಪ್ರಖರವಾದಂತಹ ಪ್ರಮೆಯನ್ನು ನಿನ್ನ ದೇಹದಲ್ಲಿ ಸಂಚಯನವಾಗುವುದು. ಇನ್ನೊಂದು ಸಂದರ್ಭದಲ್ಲಿ ಅಜ್ಞಾತವಾಸವನ್ನು ಅನುಭವಿಸುವ ಹೊತ್ತಿಗೆ ಆ ಪ್ರಮೆಯನ್ನು ನಿನಗೆ ತೊಂದರೆ ಉಂಟು ಮಾಡುತ್ತದೆ. ಅಜ್ಞಾತವಾಗಿರಬೇಕು ಅಂತಾದ್ರೆ ವೇಷವನ್ನು ಮರೆಸಿಕೊಳ್ಳಬೇಕು. ಆ ಪ್ರಮೆಯನ್ನು ವೇಷವನ್ನು ಮರೆಸಿಕೊಂಡಾಗ ಆ ಪರಿವೇಶವನ್ನು ನಮಗೆ ಜನ್ಮತಃ ಬಂದಿರುವ ಅಲ್ವಾ? ದೈವಕೃತಿಯಿಂದ ಬಂದಿರುವ ಹೌದು ಅದನ್ನು ಬದಲಿಸುವುದಕ್ಕೆ ಸಾಧ್ಯ ಇಲ್ಲ. ಆ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾದಂತಹ ಶಾಪ ಆ ಸಂದರ್ಭದಲ್ಲಿ ನಿನಗೆ ವರವಾಗಿ ಪರಿಣಾಮವಾಗ್ತದೆ. ಹಾಗಾದ್ರೆ ದೇವತೆಗಳ ಚಿತ್ತ ಹೇಗೆ ಅರಿವತ್ತಾಗುತ್ತೆ. ಭಸ್ಮಾಸುರ ವೈದ್ಯನ ಹತ್ರ ನಾವು ಹೇಳಿದ್ವಿ. ಹೌದು ಅವನಿಗೆ ಸಿಕ್ಕಿದ್ವಲ್ಲ, ಆಗ ಅವನ ಪಾಲಿಗೆ ಉಂಟಾದದ್ದು ಶಾಪ. ತನ್ಮೂಲಕವಾಗಿ ಅವನ ಮರಣವಾಗಿ. ಹಾಗಾದ್ರೆ ದೇವ ಸಭೆಗೆ ಬಂದಿರುವಂತಹ ನನಗೆ ಸಿಕ್ಕಿದ್ದು ಶಾಪವಾದರೂ ದೈವಾನುಕೂಲದಿಂದ ದೈವಾನುಕೂಲ ಹೆಸರಾಗಿ ವರವಾಗಿ ಮಾರ್ಪಾಡಾಗಿ ಖಂಡಿತ. ಇದರಿಂದ ನೀನು ತಿಳಿದುಕೊಳ್ಳಬೇಕಾದದ್ದು ತಂದೆಯಾದ ಮಗನ ಉತ್ಕರ್ಷವನ್ನು ವಹಿಸಬೇಕು ಹೊರತು ಅವನತಿಯನ್ನ ನಾನು ನಿನ್ನನ್ನು ಅವನಿಂದ ಇಲ್ಲಿಯವರೆಗೆ ಕರೆಸಿಕೊಂಡು ಮಾನವನ ಸನ್ಮಾನವನ್ನು ಕೊಡುವ ಮೂಲಕವಾಗಿ ಜೊತೆಗೆ ಭಗವಂತನ ಶಾಪವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಮತ್ತೆ ಬೇಕಾದಾಗ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ಸಂತೋಷವಾಗಿ ಹಾಗಾದ್ರೆ ದೇವ ವಿಶ್ವಾಸವನ್ನು ಹೇಗಿರಬೇಕು ನಿಮ್ಮಿಂದಲಾಗಿ ನಾನು ಕಲಿತ ಸರಿ. ಅವತ್ತೇ ನಾನು ಆಡಿದ ಹಾಗೆ ಬೋಧಾಧ್ಯಕ್ಷರಾದಂತಹ ಅಂತಹ ಸಿಂಹಾಸನೆಯುವಂಥದ್ದು ಇಂದ್ರಿಯ ನಿಗ್ರಹಕ್ಕೆ ಪ್ರತೀಕವಾಗಿಲ್ಲ. ಹಾಗಾದ್ರೆ ಅದು ಅರ್ಥಾಸನವನ್ನು ಹೇಳಿರುವ ನಾನು ಅದನ್ನು ಪಾಲಿಸಿದ್ದೇನೆ ಎನ್ನುವುದು ವಿಶೇಷ ಅಂಶಗಳಲ್ಲಿ ಸತ್ಯವಾಗಿದೆ. ಹಾಗಾದ್ರೆ ನನಗೆ ಸ್ವಲ್ಪ ಕಾಲ ಇಲ್ಲಿ ಉಳಿಯಬೇಕು. ನಾನು ಬೇಕಾದಂತಹ ಸಂಗೀತ ನಾಟ್ಯಗಳನ್ನು ನಾನು ಅಭ್ಯಾಸ ಮಾಡಿಕೊಂಡು